ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಜ್ಯೋತಿಕನ ಕರ್ಕೊಬರ್ತಾಳೆ. ನೋಡಿ ರೋಹನ್, ನಿಮಗೋಸ್ಕರ ಜ್ಯೋತಿಕನ ಕರ್ಕೊಬಂದಿದ್ದೀನಿ. ಇವಾಗ ನಿಮಗೆ ಬೋರ್ ಆಗಲ್ಲ, ನೀವಿಬ್ಬರು ಫೋಟೋಶೂಟ್ ಮಾಡಿಸ್ಕೊಳ್ಳಿ, ಸಿಕ್ಕಾಬಟ್ಟೆ ಫೋಟೋನ ತೆಗೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಟೋಗ್ತಿರ್ಬೇಕಾದ್ರೆ ರೋಹನ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಮೇ ಬಿ ನಮಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವರೆಲ್ಲ ಹೋಗ್ತಿದ್ದಾರೆ ಅಲ್ವಾ ಜೋ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಫೋಟೋಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ರೋಹನ್ನು ಜ್ಯೋತಿಕಾ ಕೈ ಮುಟ್ಟಿ ಮೈ ಮುಟ್ಟಿ ಸಿಕ್ಕಾಪಟ್ಟೆ ಫೋಸ್ನ ಕೊಟ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಾ ಇದ್ರೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಅವನ ಬಿಹೇವಿಯರ್ನ ನೋಡಿ ಈ ಕಡೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ಸಿದ್ದು ಕಂಟ್ರೋಲ್ ಮಾಡ್ಕೊಡಿ, ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದಾಗ, ಅಲ್ಲಿ ನೋಡಿ ಸರ್ ಅವ್ನ ಮನುಷ್ಯನ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾನೆ ಜ್ಯೋತಿಕನ ಜೊತೆ ಅಂತ ಅನ್ಬೇಕಾದ್ರೆ, ಏನು ಮಾಡೋಕ್ಕಾಗಲ್ಲ, ಇವಾಗ ಟೈಮ್ ಸರಿ ಇಲ್ಲ, ಸ್ವಲ್ಪ ಟೈಮ್ ಬರೋವರೆಗೂ ಸಹ ನಾವು ಕಾಯಲೇಬೇಕು ಶಾರದವರೇ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಶಾರದವ್ರೆ, ಅವಳು ತಪ್ಪು ಇವಾಗ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಬಿಡಿ ಅಂತ ಅಂದಾಗ, ಏನೇ ಆದರೂ ಸಹ ಅವಳು ನಮ್ಮ ಅಪ್ಪ ಅಮ್ಮನ ಸಾಕು ಮಗಳು, ಈ ಮನೇಲಿ ಹುಟ್ಟಿ ಬೆಳೆದವಳು, ಎಲ್ಲರಿಗೂ ಪ್ರೀತಿಯ ಮಗಳು, ಅಷ್ಟೇ ಯಾಕೆ ಅಲ್ಲ ಒಂದು ಹೆಣ್ಣು ಮಗಳು ಈ ರೀತಿ ಅವನು ಅಸಭ್ಯವಾಗಿ ಒಂದು ಹೆಣ್ಣಿನ ಜೊತೆ ನಡ್ಕೋತಾ ಇದ್ರೆ ಅದನ್ನು ಕಂಟ್ರೋಲ್ ನೋಡ್ಕೊಂಡಿರೋಕ್ಕೆ ನನ್ನ ಕೈಲಿ ಆಗಲ್ಲ ಸರ್ ಅಂತ ಬೇಜಾರಿಂದ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಏನು ಮಾಡೋಂಗಿಲ್ಲ ಶಾರದವ್ರೆ, ಕಣ್ಣಿದ್ರು ಸಹ ಗಾಂಧಾರಿ ಆಗಬೇಕಾಗತ್ತೆ, ಹಾಗೆ ಎಲ್ಲ ಹುಡುಗರು ಸಹ ನಿಮ್ಮ ಗಂಡನ ಥರ ಸಿನ್ಸಿಯರ್ ಆಗಿರಲ್ಲ ಅಲ್ವಾ ಶಾರದವ್ರೆ ಅಂತ ಅಂದಾಗ, ಈ ಕಡೆ ಶಾರದಾ ನಾಚ್ಕೊಂಡು ಈ ಮಾತು ಇವಾಗ ಬೇಕಿತ್ತೆ ಸರ್, ಸುಮ್ಮನೆ ಇರ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಾಕು ಸಾಕು ಫೋಟೋಶೂಟ್ ಮಾಡಿಸ್ಕೊಂಡಿದ್ದು ಅಂತ ಕೋಪದಿಂದ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ದಶರಥ ಬರ್ತಾರೆ. ಅವರನ್ನು ನೋಡಿ ನಾಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಸುಮಿತ್ರನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ, ನನ್ನ ಮಗಳು ತುಂಬ ಹ್ಯಾಪಿಯಾಗಿದ್ದಾಳೆ, ಅವಳಿಗೆ ಸಿಕ್ಕಾಬಟ್ಟೆ ನಾಚಿಕೆ, ಹಾಗಾಗಿ ಹೋದ್ಲು ಅಷ್ಟೇ ರೋಹನ್, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ರೋಹನ್ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಹಾಗೆ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಏನು ಮಾಡಲಿ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಕೇಳೋಣ, ಏನಾದರೂ ಸಜೆಷನ್ ಸಿಗುತ್ತೆ ಅಂತ ಫೋನ್ ತೆಗಿತಾನೆ. ಏನು ವರ್ಕ್ ಆಗದಲ್ಲಿ ಇರಬೇಕಾದ್ರೆ ಫೋನ್ ವೇಸ್ಟು, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಂದಿರೋ ಗೆಸ್ಟಲ್ಲಿರೋ ಹೆಂಗಸರು ಒಬ್ಬರು ಮಾತಾಡ್ತಾ ಇರ್ತಾರೆ. ಏನು ಗೊತ್ತೇನೆ ಸರೋಜಾ, ಮೊನ್ನೆ ನಮ್ಮ ರಿಲೇಟಿವ್ಸ್ ಒಂದು ಎಂಗೇಜ್ಮೆಂಟ್ ಇತ್ತು, ಡೈಮಂಡ್ ರಿಂಗ್ ತಂದಿದ್ರಂತೆ, ಅದು ಕಾಣಲೇ ಇಲ್ವಂತೆ, ಹಾಗಾಗಿ ಆ ಎಂಗೇಜ್ಮೆಂಟ್ ಹುಡುಗ ಕ್ಯಾನ್ಸಲ್ ಮಾಡ್ಕೊಬಿಟ್ನಂತೆ ಅಂತ ಅಂದಾಗ ಮಾತನ್ನ ಕೇಳ್ಕೊಂಡು ಮುರಳಿಗೆ ಐಡಿಯಾ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ಬಂದಿರೋ ಗೆಸ್ಟ್ಗಳೆಲ್ಲ ಹೇಳ್ತಾ ಇರ್ತಾರೆ, ಹೌದು ರಿಂಗ್ ಕಾಣಿಸ್ಲಿಲ್ಲ ಅಂತ ಅಂದಿದ್ದಕ್ಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಕ್ಕೆ ಹುಡುಗಿ ಅಮ್ಮ ಗೋಳು ಅಂತ ಹತ್ಬಿಟ್ರಂತೆ ಅಂತ ಅಂದಾಗ, ಉಕಣೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು, ನಮಗೂ ಸಿಕ್ಕಾಬಟ್ಟೆ ಬೇಜಾರಾಯಿತು ಅಂತ ಅಂದಾಗ, ಮುರಳಿ ದೇವ್ರೆ ಎಂಥ ಐಡಿಯಾ ಕೊಟ್ಟೆ, ಸೂಪರಾಗಿದೆ ಐಡಿಯಾ, ಆದಷ್ಟು ಬೇಗ ನಾನು ರಿಂಗ್ನ ಕತ್ಕೋಬೇಕು, ಅವ್ರ ಕೈಗೆ ಸಿಗ್ದಂಗೆ ಮಾಡಿದರೆ ಖಂಡಿತ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ಮನೆಯವರೆಲ್ಲರೂ ಅಳ್ತಾ ಕೂತ್ಕೋತಾರೆ, ನನ್ನ ಪ್ಲ್ಯಾನ್ ಸಕ್ಸಸ್ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಹಾಗೆ ಅದೇ ಸಮಯಕ್ಕೆ ಹುಡುಗನ ಅಪ್ಪ ಅಮ್ಮ, ಶಾರದಾ ಎಂಗೇಜ್ಮೆಂಟಿಗೆ ರಿಂಗ್ ತೊಗೊಬಂದಿದ್ದೀವಿ, ತಾಂಬೂಲ ಜೊತೆ ಇದನ್ನು ಇಟ್ಕೊಡಮ್ಮ ಅಂತ ಅಂದಾಗ, ಸರಿ ಕೊಡಿ ಮೇಡಮ್ ಅಂತ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ದೇವ್ರೆ, ಈ ಭಕ್ತನ ಕೋರಿಕೆನ ಇಷ್ಟು ಬೇಗ ಈಡೇರಿಸ್ತಿದೆಯಾ, ಆದಷ್ಟು ಬೇಗ ನಾನು ಈ ಕೆಲಸ ಸಕ್ಸಸ್ ಆಗೋಗಿ ಮಾಡ್ತೀನಿ, ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡಿತೀನಿ, ಈ ಕಡೆ ಎಂಗೇಜ್ಮೆಂಟು ನಿಲ್ಲಬೇಕು, ಹಾಗೆ ಶಾರದನು ಸಹ ಮನೆ ಬಿಟ್ಟು ಹೋಗಬೇಕು, ಆ ರೀತಿ ಮಾಡ್ತೀನಿ ಅಂತ ಖುಷಿಯಾಗಿ ರಿಂಗ್ನ ಕದಿಯೋಕ್ಕಿಂತ ಹೋಗ್ತಾ ಇರ್ತಾನೆ. ಹೀಗೆ ಒಂದು ಕಡೆ ಪಾರಿಜಾತ ಜ್ಯೋತಿಕನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಗ್ರಾನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ, ಸುಮ್ಮನೆ ನನ್ನನ್ನು ಬಿಟ್ಬಿಡಿ, ಮೊದಲೇ ನನಗೆ ತಲೆ ಕೆಟ್ಟೋಗ್ತಿದೆ ಅಂತ ಅಂದಾಗ, ನನಗೂ ತಲೆ ಕೆಟ್ಟೋಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆ ಇಡಿಯೇಟ್ ಫೋಟೋಶೂಟ್ ಮಾಡಿಸ್ಕೋಬೇಕಾದ್ರೆ ಯಾವ ರೀತಿ ನನ್ನ ಜೊತೆ ಬಿಹೇವ್ ಮಾಡ್ತಾ ಗೊತ್ತಾ, ನನಗೆ ಇರಿಟೇಟ್ ಆಗ್ತಿದೆ ಅಂತ ಅಂದಾಗ, ಅದಕ್ಕೆ ಕಣೆ ಹೇಳೋದು, ಕೆರೆ ಆಳ ಎಷ್ಟಿದೆ ಅಂತ ನೋಡೋಕೆ ಹೋಗ್ಬಾರ್ದು, ನಾವು ಬೀಳೋಕ್ಕೂ ಮುಂಚೆ ಬೇರನ್ನ ತಳ್ಳಬೇಕು, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಗೋಲ್ಡಿನ ಬೈತಾ ಇರ್ತಾಳೆ. ಹಾಗೆ ಗೋಲ್ಡಿ, ವಾಟ್ ಯು ಮೀನ್, ಏನು ಹೇಳ್ತಿದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಅಲ್ಲ ಕಣೆ ಸಿದ್ದು ಶಾರದನಿಗೆ ಬುದ್ಧಿ ಕಲಿಸೋಕ್ಕೆ ನಿನ್ನ ತಲೆಯಲ್ಲಿ ಇನ್ನೇನು ಐಡಿಯಾ ಇರಲಿಲ್ವಾ, ಹೋಗಿ ಕೆಟ್ಟ ಹುಡುಗನ ಸಹವಾಸ ಮಾಡಿದ್ದಿಲ್ಲ ಅಂತ ಅಂದಾಗ, ಅದನ್ನೆಲ್ಲ ಬಿಟ್ಟಾಕಿ ಮೊದಲು ಇಲ್ಲಿಗೆ ಏನಕ್ಕೆ ನನ್ನನ್ನು ಕರ್ಕೊಬಂದ್ರಿ ಅದನ್ನು ಹೇಳಿ ಅಂತ ಅನ್ಬೇಕಾದ್ರೆ, ಅಲ್ಲೋಡು ಅಂತ ಅಂದಾಗ ಈ ಕಡೆ ನವೀನ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಾ ಇರ್ತಾನೆ. ಅವನ್ನ ನೋಡಿ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನವೀನ ನೋಡಿದ ತಕ್ಷಣ ಅವಳಲ್ಲಿ ಅಂತ ಅಂದಾಗ, ಏನಕ್ಕ ಹೇಗಿದೆಯಾ ಅಂತ ಕೇಳೋದು ಬಿಟ್ಟು ನೀನು ಬರೀ ನಿನ್ನ ಕೆಲಸನ ನೋಡ್ಕೋತೀಯಲ್ಲ, ನಿನಗೆ ನಿನ್ನ ಕೆಲಸ ಆದರೆ ಅಷ್ಟೇ ಸಾಕಲ್ವಾ, ನಮ್ಮ ಯೋಗಕ್ಷೇಮ ಕಷ್ಟ ಸುಖ ವಿಚಾರಿಸಲ್ಲ ಅಂತ ಅಂದಾಗ, ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ, ನಾನು ತುಂಬ ಟೆನ್ಷನಲ್ಲಿದ್ದೆ, ಹಾಗೆ ನಿನ್ನನ್ನು ಕೇಳಿದೆ ತಾನೇ, ಫೋನಲ್ಲೆಲ್ಲ ಮಾತಾಡ್ದಲ್ಲ ಅದನ್ನೆಲ್ಲ ಬಿಟ್ಬಿಡು, ಅಷ್ಟಕ್ಕೂ ಅವಳಲ್ಲಿ ಅಂತ ಕೇಳ್ತಾ ಇರಬೇಕಾದ್ರೆ, ಅವಳಲ್ಲಿ ಹೊರಗಡೆ ಇದ್ದಾಳೆ, ಅವಳು ಬಂದಿದ್ದಾಳೆ ಅಂತ ಗೊತ್ತಾದರೆ ಇವಾಗ ತೊಂದರೆ ಆಗುತ್ತೆ, ಟೈಮಿಗೆ ಕರೆಕ್ಟಾಗಿ ಎಂಟ್ರಿ ಕೊಡೋಕೆ ಹೇಳಿದ್ದೀನಿ, ಅದೆಲ್ಲ ಬಿಟ್ಟಾಕು ಅಕ್ಕ, ಅಪ್ಪ ಎಲ್ಲೂ ಕಾಣಿಸ್ತಿಲ್ಲ, ನಿನಗೇನಾದರೂ ಗೊತ್ತಾ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ.
ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನನಗೂ ತುಂಬ ಟೆನ್ಷನ್ ಆಗ್ತಿದೆ, ಪಾಲಾಕ್ಷ ಎಲ್ಲಿದ್ದಾನೋ ಇಲ್ವೋ ಏನು ಮಾಡಲಿ ಅಂತ ಅಂದಾಗ, ನೀವಿಬ್ಬರು ಟೆನ್ಷನ್ ಮಾಡ್ಕೋಬೇಡಿ, ಈ ಎಂಗೇಜ್ಮೆಂಟ್ ನಿಲ್ಲಿಸಿ, ಆಮೇಲೆ ನೆಕ್ಸ್ಟ್ ನಾನು ಅಪ್ಪನ ಹುಡ್ಕೋದೇ ನನ್ನ ಕೆಲಸ ಅಂತ ಪ್ಲ್ಯಾನ್ ಮಾಡಿ ಹಾಗೆ ಎಂಗೇಜ್ಮೆಂಟ್ನ ಯಾವ ರೀತಿ ನಿಲ್ಲಿಸಬೇಕು ಅಂತ ನವೀನನ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ರಿಂಗ್ ಇಡೋಣ ಅಂತ ಹೋಗ್ತಿರೋ ಶಾರದಾ ಕದ್ದು ಮುಚ್ಚಿ ಅವ್ರು ಮಾತಾಡೋದನ್ನು ಕೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ರಿಂಗ್ ಹುಡ್ಕೊಂಡು ಶಾರದನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ನವೀನನ ನೋಡ್ತಾನೆ. ಇದೇನಿದು, ಯಾವ ಹುಡುಗನ ಜೊತೆ ಇವರಿಬ್ಬರು ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡಿಬಿಟ್ಟು, ಏನಾದರೂ ಮಾತಾಡ್ಕೊಳ್ಳಿ ನನಗೇನು, ನನ್ನ ಇಂಟೆನ್ಷನ್ ಏನಿರೋದು ರಿಂಗ್ ಕಳ್ತನ ಮಾಡಬೇಕು, ಹಾಗೆ ಶಾರದನ ಈ ಮನೆಯಿಂದ ಆಚೆ ಓಡಿಸ್ಬೇಕು, ಅಷ್ಟಾದರೆ ಸಾಕು ಅಂತ ಶಾರದಾ ಇರೋ ಕಡೆ ಅವನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸಿದ್ದು ಬರ್ತಾನೆ. ಸಿದ್ದು ಶಾರದಾ ಹತ್ರ ಹೇಳ್ತಾ ಇರ್ತಾನೆ, ಏನು ನೋಡ್ತಿದ್ದೀರಾ ಅಂತ ಅಂದಾಗ, ನೋಡಿ ಸರ್, ಇವರಿಬ್ಬರು ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದಾರೆ, ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದನ್ಗೆ ಸಿದ್ದು ಹೇಳ್ತಾ ಇರ್ತಾನೆ, ತಲೆ ಕೆಡಿಸ್ಕೋಬೇಡಿ, ಅವ್ರು ಏನೇ ಪ್ಲ್ಯಾನ್ ಮಾಡಿದ್ರು ದೇವ್ರು ಏನಾಗಬೇಕು ಅಂತ ಬರೆದಿದ್ದಾನೆ ಇವತ್ತು ಅದೇ ಆಗೋದು, ಜೋಪಾನವಾಗಿ ನೀವು ರಿಂಗ್ನ ಎತ್ತಿಟ್ಟೋಗಿ ಅಂತ ಅಂದಾಗ ಶಾರದಾ ಇಡಕ್ಕೆ ಅಂತ ಹೋಗ್ತಾ ಇದ್ರೆ ಈ ಕಡೆ ಮುರಳಿ ಕದ್ದು ಮುಚ್ಚಿ ಓಡೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಪಟ್ಟೆ ಯೋಚನೆ ಮಾಡಿಕೊಂಡು ಹೊರಗಡೆ ಬಂದು ನಿಂತಿರಬೇಕಾದ್ರೆ ದಶರಥ ಬರ್ತಾನೆ. ನೋಡಿದ ಸುಮಿತ್ರಾ, ಮಗಳು ಎಂಗೇಜ್ಮೆಂಟ್ ಅಂತ ಗೊತ್ತಾದ ತಕ್ಷಣ ಮನೆಯೆಲ್ಲ ಯಾವ ರೀತಿ ಪಳಪಳ ಅಂತ ಹೊಳಿತಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಕಣೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸುಮಿತ್ರಾ, ರೋಹನ್ ಅಂತೂ ತುಂಬ ಒಳ್ಳೆ ಹುಡುಗ, ನಿಜವಾಗ್ಲೂ ಜೊತೆಗೇನೆ ತುಂಬ ಚೆನ್ನಾಗಿ ನೋಡ್ಕೋತಾನೆ, ಅವಳು ಅಷ್ಟೇ ತುಂಬ ಇಷ್ಟಪಡ್ತಿದ್ದಾಳೆ. ಟು ಬಿ ಫ್ರಾಂಕ್ ಹೇಳ್ಬೇಕಂತ ಅಂದರೆ ಅವ್ರ ಅತ್ತೆ ಮಾವು ಅಂತೂ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಏನು ಕೇಳಿಸ್ಕೊಳ್ಳದೆ ತನ್ನ ಪಾಡಿಗೆ ತಾನು ಈ ಕಡೆ ಸುಮಿತ್ರಾ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಅಂತ ಕೂಗ್ಬಿಟ್ಟು, ಏನು ಯೋಚನೆ ಮಾಡ್ತಿದ್ದೆ, ಎಲ್ಲಿ ಕಳೆದು ಹೋಗಿದ್ದೆ, ಆಗ್ಲಿಂದ ಮಾತಾಡ್ತಿದ್ದೀನಿ, ಏನಾಯಿತು ಅಂದಾಗ, ಏನಿಲ್ಲ ರೀ, ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಸ್ಮೈಲ್ ಮಾಡಬೇಕಾದ್ರೆ, ನಿಜ ಹೇಳು, ಇವತ್ತಿನ ದಿನ ಎಷ್ಟು ಉತ್ಸಾಹದಿಂದ ನೀನು ಇರಬೇಕಿತ್ತು, ಅಟ್ಲೀಸ್ಟ್ ನಿನ್ನ ಮನಸ್ಸಲ್ಲಿ ಏನಿದೆ ಅಂತಲೇ ಹೇಳು, ಅವಾಗಿಂದ ನೋಡ್ತಾ ಇದ್ದೀನಿ ಈ ಥರ ಯೋಚನೆ ಮಾಡ್ತಿದ್ದೀಯಾ, ಪ್ಲೀಸ್ ನನ್ನ ಹತ್ರ ಮುಚ್ಚಿಡಬೇಡ ಅಂತ ದಶರಥ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಸುಮಿತ್ರಾ ತುಂಬ ಬೇಜಾರಿಂದ, ಯಾರಾದರೂ ಬಂದು ಎಂಗೇಜ್ಮೆಂಟ್ ಟೈಮಲ್ಲಿ ಎಂಗೇಜ್ಮೆಂಟ್ ನಿಲ್ಲಿಸಿದ್ರೆ ಏನು ಮಾಡೋದು ರೀ, ಏನಾದರೂ ಆ ಥರ ಆದರೆ ಜ್ಯೋತಿಕಾ ತಡ್ಕೊಳ್ಳಲ್ಲ, ಈ ಸಲ ಖಂಡಿತ ಏನಾದರೂ ತೊಂದರೆ ಮಾಡ್ಕೋತಾಳೆ ಅಂತ ಅಂದಾಗ, ಅಯ್ಯೋ ಸುಮಿತ್ರಾ, ಆ ಥರ ಎಲ್ಲ ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ, ಭಯ ಪಡಬೇಡ, ಇವತ್ತು ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಅಂಥ ಮನಸ್ಥಿತಿ ಯಾರಿಗೂ ಇಲ್ಲ, ಇಂಥ ಕೆಟ್ಟ ಜನ ಯಾರೂ ಇಲ್ಲ ಇಲ್ಲಿ ಅಂತ ಅಂದಾಗ, ಶಾರದಾ ಇದ್ದಾಳೆ ಅಂತ ಅಂದಾಗ, ಭಯ ಪಡಬೇಡ, ಶಾರದಾ ಏನಕ್ಕೆ ಎಂಗೇಜ್ಮೆಂಟ್ ನಿಲ್ಲಿಸ್ತಾಳೆ, ಅಂಥವಳಾಗಿದ್ದರೆ ರೋಹನ್ ಮನೆಗೆ ಹೋಗಿ ಕ್ಷಮೆ ಕೇಳಿ ಅವರಿಬ್ಬರು ಮುಂದೆ ನಿಂತು ಎಂಗೇಜ್ಮೆಂಟ್ನ ನಡೆಸ್ಕೊತಿರ್ಲಿಲ್ಲ, ಅರ್ಥ ಮಾಡ್ಕೋ, ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಜಾಸ್ತಿ ಆತಂಕ ಪಡಬೇಡ, ಏನೂ ಆಗಲ್ಲ, ನೀನು ಯಾವಾಗಲೂ ನಗ್ತಾ ಇರಬೇಕು, ನೀನು ನಕ್ಕಿದ್ರೆ ಅಷ್ಟೇ ನನ್ನ ಜೀವನ ಎರಡು ಇರೋದು, ಅರ್ಥ ಮಾಡ್ಕೊ ಅಂತ ಅಂದಾಗ ಸುಮಿತ್ರಾ ಆಯಿತು ಅಂತ ನಗಾಡ್ತಾ ಇದ್ರೆ ದಶರಥ ಸಿಕ್ಕಾಬಟ್ಟೆ ಖುಷಿಯಿಂದ ಸುಮಿತ್ರನ ಹಾಗೆ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ರಿಂಗ್ನ ಜೋಪಾನಾಗಿ ಇಡಬೇಕಂತ ರೂಮ್ ಒಳಗಡೆ ಹೋಗ್ತಾ ಇದ್ರೆ ಈ ಕಡೆ ಮುರಳಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸಿದ್ದು ಹೇಳ್ತಾ ಇರ್ತಾನೆ, ಶಾರದವ್ರೆ, ರಿಂಗ್ ಜೋಪಾನಾಗಿ ಇಡಿ, ಕೇಳಿದ ತಕ್ಷಣ ಕೈಗೆ ಸಿಗುವಾಗ ಇಡಿ ಅಂತ ಅಂದಾಗ, ಹ್ಞೂ ಸರ್, ಇಲ್ಲೇ ಜೋಪಾನಾಗಿ ಇಡ್ತೀನಿ ಅಂತ ಕಬೋರ್ಡ್ಗೆ ಇಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರೆ ಮುರಳಿ, ಏನು ಶಾರದಾ ಜೋಪಾನ ಮಾಡ್ತಿದ್ದೀಯಾ, ಈ ಮನೆ ಒಳಗಡೆ ಸೇರಿಕೊಂಡು ಎಲ್ಲರಿಗೂ ಒಳ್ಳೆಯವಳಾಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀಯಲ್ವಾ, ನಾನು ನೋಡು ಮಾಡ್ತೀನಿ ಇವಾಗ ಮಾಸ್ಟರ್ ಪ್ಲ್ಯಾನು, ನಾನು ಮಾಡಿರೋ ಪ್ಲ್ಯಾನಿಂದ ಈ ಎಂಗೇಜ್ಮೆಂಟು ಫ್ಲಾಪ್ ಆಗುತ್ತೆ, ಹಾಗೆ ಮನೆಯಿಂದ ಆಚೆ ನೀನು ಹೋಗ್ತಾ ಇದೆಯಾ ನೋಡು ಅಂತ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಒಳಗಡೆ ಹೋಗಿ ಕಬೋರ್ಡಲ್ಲಿ ರಿಂಗ್ನ ತಗೋಬಿಟ್ಟು, ಶಾರದಾ ನೋಡು ನಿನಗೆ ಮಾಡ್ತೀನಿ ಅಂತ ಆ ರಿಂಗ್ನ ಬಚ್ಚಿಟ್ಕೊಂಡು ಮುರಳಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಪುರೋಹಿತರು ಗಣಪತಿ ಹೋಮ ಮಾಡಿ ಎಂಗೇಜ್ಮೆಂಟಿಗೆಲ್ಲ ಸಿದ್ಧತೆ ಮಾಡ್ಕೊಬಿಟ್ಟು, ಹುಡುಗಿ ರೆಡಿ ಇದ್ರೆ ಕರ್ಕೊಬನ್ನಿ ಅಮ್ಮ ಅಂತ ಅಂದಾಗ, ಸುಮಿತ್ರಾ ಹೋಗ್ತಿರ್ಬೇಕಾದ್ರೆ, ಅಮ್ಮ ಬಿಡಿ ನಾನೇ ಕರ್ಕೊಬರ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಏನು ಬೇಡ, ನಾನೇ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ದಶರಥ, ಯಾಕೆ ಈ ರೀತಿ ಮಾತಾಡ್ತೀಯ, ಶಾರದಾನೇ ಕರ್ಕೊಬರ್ಲಿ ಬಿಡು, ಹೋಗಮ್ಮ ಕರ್ಕೊಬಾ ಶಾರದಾ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ಜೊತೆಗನ ಕರ್ಕೊಂಡು ಬರೋಕ್ಕೆ ಅಂತ ಹೊರಗಡೆ ಬರ್ತಾ ಇದ್ರೆ ಇವಳು ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಏನು ಜ್ಯೋತಿಕಾ, ಏನು ಮಾಡ್ತಿದ್ದೆ ಇಲ್ಲಿ, ಅಲ್ಲೆಲ್ಲ ಪುರೋಹಿತರು ಕಾರಿತಾ ಇದ್ದಾರೆ, ಹಾಗೆ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ, ಬಾ ಎಂಗೇಜ್ಮೆಂಟಿಗೆ ತಡ ಆಗುತ್ತೆ ಅಂತ ಅಂದಾಗ, ಅದನ್ನು ಹೇಳೋಕ್ಕೆ ನೀನು ಯಾರೇ, ಫಸ್ಟ್ ಆಫ್ ಆಲ್ ನೀನು ಏನಕ್ಕೆ ಬಂದಿದೆ ಇಲ್ಲಿಗೆ ಅಂತ ಬೈತಾ ಇರ್ತಾಳೆ. ಬಾ ಒಳಗಡೆ ಎಲ್ಲ ಕರಿತಿದ್ದಾರೆ ಅಂತ ಕೈ ಹಿಡ್ಕೊಂಡು ಜ್ಯೋತಿಕನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಬಿಡೆ ಕೈನ ಹಿಡಿಯ, ಬರಲ್ಲ ಅಂದರೆ ಬರಲ್ಲ ಕಣೆ, ನಾನು ಯಾವಾಗ ಬೇಕು ಅವಾಗಲೇ ಒಳಗಡೆ ಬರ್ತೀನಿ, ಹೊರಟೋಗು ಅಂತ ಅನ್ಬೇಕಾದ್ರೆ, ನೋಡು ಜ್ಯೋತಿಕಾ, ಇನ್ನೂ ಕಾಲ ಮಿಂಚಿಲ್ಲ, ನಿನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಒಂದು ಕೆಲಸ ಮಾಡು, ಈಗಲೂ ಹೋಗಿ ಮನೆಯವ್ರಿಗೆಲ್ಲ ರೋಹನ್ ಮೇಲಿರೋ ಕೆಟ್ಟ ಆಪಾದನೆ ಏನು, ಹಾಗೆ ಅವ್ನು ಎಂಥವನು ಅಂತ ಹೇಳು ಅಂತ ಅನ್ಬೇಕಾದ್ರೆ, ಪಾಪ ಕಣೆ ಶಾರದಾ, ನೀನು ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ ನಿನಗೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀಯ ಅಂತ ಜ್ಯೋತಿಕಾ ಬೈತಾ ಇರ್ತಾಳೆ. ಹಾಗೆ ನೀನು ಹೇಳಿದ ತಕ್ಷಣ ನಾನು ಹೋಗಿ ಮನೆಯವ್ರ ಮುಂದೆ ಸತ್ಯ ಹೇಳ್ತೀನಿ ಅಂತ ಅನ್ಕೋಬೇಡ ಕಣೆ, ನಿನ್ನ ಮೆಂಟಾಲಿಟಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನನ್ನು ಕೆಟ್ಟೋಳಾಗೋಕ್ಕೆ ನೀನು ಈ ರೀತಿ ಮಾಡ್ತಿದ್ದೀಯಾ, ಆದರೆ ನನ್ನ ಲೈಫ್ ಬಗ್ಗೆ ನೀನು ಯೋಚನೆ ಮಾಡಬೇಡ, ನನಗೇನು ಬೇಕು, ಯಾವ ಟೈಮಲ್ಲಿ ಏನು ಪಡ್ಕೋಬೇಕಂತ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ನೀನು ಉಪದೇಶ ಕೊಡೋದು ಬೇಕಾಗಿಲ್ಲ ಅಂತ ಅಂದಾಗ, ಹೇಗಾದರೂ ಹಾಳಾಗೋಗು, ನನಗೇನಾಗಬೇಕಾಗಿದೆ, ಈಗ ಸದ್ಯಕ್ಕೆ ಎಂಗೇಜ್ಮೆಂಟಿಗೆ ಬಾ ಅಂತ ಜ್ಯೋತಿಕನ ಕೈ ಹಿಡ್ಕೊಂಡು ಹೇಳ್ಕೊಂಬರ್ತಾಳೆ.
ಹಾಗೆ ಜ್ಯೋತಿಕ ಬಂದಿದ್ದು ನೋಡಿ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ದೃಷ್ಟಿ ತೆಗೆದ್ಬಿಟ್ಟು ರೋಹನ್ ಪಕ್ಕ ಕರ್ಕೊಂಡೋಗಿ ಸುಮಿತ್ರಾ ಜ್ಯೋತಿಕನ ನಿಲ್ಲಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರೋಹನ್ ಸಿಕ್ಕಾಬಟ್ಟೆ ಖುಷಿಯಿಂದ ಜ್ಯೋತಿಕಾ ಮುಖ ನೋಡ್ತಾ ಇದ್ರೆ ಈ ಕಡೆ ಪಾರಿಜಾತ ಭಗವಂತ ಹೇಗಾದರೂ ಮಾಡಿ ಈ ಎಂಗೇಜ್ಮೆಂಟ್ನ ನಿಲ್ಲಿಸು ಅಂತ ಬೇಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಮುರಳಿ ಖಂಡಿತ ಎಂಗೇಜ್ಮೆಂಟ್ ನಿಲ್ಲುತ್ತೆ, ರಿಂಗ್ ನನ್ನ ಹತ್ರ ಇದೆ ಅಂತ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಆಡಿ ಆಡಿ ಯಾವ ರೀತಿ ಆಡ್ತೀರಾ ನಾನು ನೋಡ್ತೀನಿ, ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ ಅಂತ ಹೇಳ್ಕೊತಾ ಇರ್ತಾಳೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿರೋ ದಶರಥ, ಇದೇನಿದು ಈ ಬಿಹೇವಿಯರ್ ಈ ಥರ ಮಾಡ್ತಿದ್ದಾರಲ್ಲ, ಎಲ್ಲರೂ ಒಂದೊಂದು ಥರ ಬಿಹೇವಿಯರ್ ತೋರಿಸ್ತಿದ್ದಾರಲ್ಲ, ಏನಾಗುತ್ತಪ್ಪ ದೇವ್ರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಪಾರಿಜಾತ ಫೋನ್ ಬಂತು ಅಂತ ನಾಟಕ ಮಾಡ್ಕೊಂಡು ಹೊರಗಡೆ ಬಂದು ನವೀನ ಆದಷ್ಟು ಬೇಗ ಹುಡುಗಿನ ಕರ್ಕೊಬಾರು ಅಂತ ಅಂದಾಗ, ಅಯ್ಯೋ ಅಜ್ಜಿ ನಾನು ಏನು ಮಾಡಲಿ, ಇಲ್ಲಿರೋ ಹುಡುಗಿ ಎಲ್ಲೋ ಎಸ್ಕೇಪ್ ಆಗಿದ್ದಾಳೆ ಕಾಣ್ತಾ ಇಲ್ಲ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಆ ಹುಡುಗಿ ಬರಲಿಲ್ಲ ಅಂತ ಅಂದರೆ ನಿಮ್ಮ ಅಕ್ಕನ ಲೈಫ್ ಹಾಳಾಗುತ್ತೆ ಕಣೋ ಅಂತ ಅಂದಾಗ, ಹಿರಿಯ ಅಜ್ಜಿ ಹುಡುಕ್ತೀನಿ ಅಂತ ರಮ್ಯಾ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಪಾರಿಜಾತ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಗೋಲ್ಡಿ ಈ ಕಡೆ ರಮ್ಯಾ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ವಾಟ್ ಗ್ರಾನಿ ಏನು ಹೇಳ್ತಿದ್ದೀರಾ, ಎಲ್ಲೋ ಅಲ್ಲೇ ಇರ್ತಾಳೆ, ಹೋಗಿ ಹುಡುಕಿ ಅಂತ ಬೈದು ಕಳಿಸ್ತಾ ಇರ್ತಾಳೆ. ಹಾಗೆ ರೋಹನ್ ಹೇಳ್ತಾ ಇರ್ತಾನೆ, ಯಾಕೆ ಬೇಬಿ ಇಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ನಿನಗೆ ಗೊತ್ತು ತಾನೇ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಮದುವೆ ಇರುತ್ತೆ, ನೀನು ಈ ಥರ ಟೆನ್ಷನ್ ಆಗಿದ್ದರೆ ಕೂಲ್ ಮಾಡಬೇಕಾಗಿರೋದು ನಾನೇ ತಾನೇ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಯಾಕೆ ರಮ್ಯಾ ಕಾಣಿಸ್ತಿಲ್ವಾ ಅಂತ ಅಂದಾಗ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕ ಶಾಕ್ ಆಗಿ ರಮ್ಯಾ ಅಲ್ಲಿ ಅಂತ ಅಂದಾಗ, ಜಸ್ಟ್ ವೆಯ್ಟ್ ಬೇಬಿ, ಅವಳು ಬರ್ತಾಳೆ ಅನ್ನೋದನ್ನ ಮರೆತು ಇವತ್ತಿನ ದಿನನ ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅದೇ ಸಮಯಕ್ಕೆ ತಾತನ ಸಹ ಏನೋ ಫೋನ್ ಬಂತು ಅಂತ ಹೊರಗಡೆ ಹೋಗ್ತಾ ಇರ್ತಾರೆ. ಹಾಗೆ ಪೂಜೆಗೆ ಇವರಿಬ್ಬರನ್ನು ಕೂರಿಸಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಅಣ್ಣ ನಮ್ಮ ಜೊತೆಗೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ಅಲ್ವಾ ಅಂತ ಅಂದಾಗ, ಹೌದಮ್ಮ ಈ ಮನೆ ಮಗಳು ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ, ಹಾಗೆ ಈ ಮನೆಗೆ ತಕ್ಕ ಅಳಿಯನ ನಾವು ಹುಡುಕಿದ್ದೀವಿ, ದುರ್ಬಿನ್ನ ಹುಡುಕಿದ್ರು ಸಹ ಒಂದು ಕೆಟ್ಟ ಅಂಶ ಇವನಲ್ಲಿಲ್ಲ, ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ರೋಹನ್ನ ಹೊಗಳ್ತಾ ಇರ್ತಾರೆ. ಹಾಗೆ ಮತ್ತು ದಶರಥ ಹೇಳ್ತಾ ಇರ್ತಾನೆ, ರೋಹನ್ ತುಂಬ ಒಳ್ಳೆ ಹುಡುಗ, ಹಾಗೆ ಒಳ್ಳೆ ಸಂಸ್ಕಾರವಸ್ತ, ಇಷ್ಟು ಶ್ರೀಮಂತನಾಗಿದ್ರೂ ಸಹ ಸ್ವಲ್ಪನೂ ಯಾರನ್ನೂ ದ್ವೇಷ ಮಾಡಲ್ಲ, ಹಾಗೆ ಯಾರ ಮನಸ್ಸನ್ನು ನೋಯಿಸಲ್ಲ, ದೇವರು ಭಕ್ತಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಅಂದಾಗ, ಹೌದು ನೋಡ್ತಾ ಇರಿ ಮುಂದೆ ಇವರಿಬ್ಬರು ತುಂಬ ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಖುಷಿಯಾಗಿದ್ದರೆ ಇದ್ದವ್ರಿಗೆ ಅದೇ ಅಲ್ವಾ ಅಣ್ಣ ಖುಷಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪುರೋಹಿತರು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು, ಹೋಗಿ ಉಂಗುರ ತಗೊಬನ್ನಿ ಪೂಜೆ ಮಾಡಬೇಕು ಅಂತ ಅಂದಾಗ, ಹೋಗಮ್ಮ ಶಾರದಾ ತಗೊಬ ಅಂತ ಅಂದಾಗ ಈ ಕಡೆ ಶಾರದಾ ಉಂಗುರ ತರಕ್ಕೆ ಹೋಗ್ತಾ ಇದ್ರೆ ಈ ಕಡೆ ಮುರಳಿ, ರಿಂಗ್ ಇದ್ದರೆ ತಾನೇ ತಗೋಬಾರದು ಶಾರದಾ, ನಿನಗಿದೆ ಹಬ್ಬ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.